ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನೈತಲ್ಲ, ಎಮ್ ಟಿ ಕೆ ಫೋನಿಗೆ ಸಂಬಂಧಪಟ್ಟಂತ ಐತಿ. ಸೊ ಎಮ್ ಟಿ ಕೆ ಫೋನ್ ಅಂದ್ರೆ ಇವಾಗ ಅನ್ಲಾಕ್ ಮಾಡೋದಕ್ಕಾಗಿರ್ಬೋದು, ಫ್ಲ್ಯಾಶ್ ಮಾಡೋದಕ್ಕಾಗಿರ್ಬೋದು, FRP ಬೈಪಾಸ್ ಮಾಡೋದಕ್ಕಾಗಿರ್ಬೋದು, ಲೇಟೆಸ್ಟ್ ವರ್ಷನ್ಗಳು ಏನದಾವು, ಲೇಟೆಸ್ಟು ಕೆಲವೊಂದಿಷ್ಟು ಆ್ಯಡ್ ಅದಾವು. ಲೇಟೆಸ್ಟ್ ಅಂತೂ ಆಲ್ಮೋಸ್ಟ್ ಆ್ಯಡ್ ಅದಾವು. ಲೇಟೆಸ್ಟ್ ಹಿಂದ್ಗಡೆ ಇರುವಂಥ ವರ್ಷನ್ಗಳು ಏನದಾವು, ಕೆಲವೊಂದು ಎಮ್ ಟಿ ಕೆ ವರ್ಷನ್ಸ್ ಅದಾವು. ಸೊ ಕೆಳಗೆ ವಿಡಿಯೋ ಡಿಸ್ಕ್ರಿಪ್ಷನ್ದೊಳಗೆ ಕೊಟ್ಟಿರ್ತೀನಿ ಎಷ್ಟು ಎಮ್ ಟಿ ಕೆ ಚಿಪ್ಸ್ ಅದಾವು. ಸೊ ಅಷ್ಟು ಏನು ಪ್ರಾಬ್ಲಮ್ ಆಗತ್ತವ ಅಂದ್ರೆ ಅನ್ಲಾಕ್ ಟೂಲ್ ಒಳಗಾಗಿರ್ಬೋದು, MRT ಒಳಗಾಗಿರ್ಬೋದು, UMT ಒಳಗಾಗಿರ್ಬೋದು, ಮಿರಾಕಲ್ ಒಳಗಾಗಿರ್ಬೋದು. ಸೊ ಎಷ್ಟೆಲ್ಲ ಅನ್ಲಾಕ್ ಮಾಡೋದಕ್ಕೆ ನಾವು ಸಾಫ್ಟ್ವೇರ್ ಟೂಲ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಎಲ್ಲ ಸಾಫ್ಟ್ವೇರ್ ಟೂಲ್ ಒಳಗೆ ಆಟೋಮೆಟಿಕ್ಕಾಗಿ ಎಮ್ ಟಿ ಕೆ ಫೋರ್ಟ್ ಏನೈತಿ ಕನೆಕ್ಟ್ ಆಗೋದು, ಡಿಸ್ಕನೆಕ್ಟ್ ಆಗೋದು, ಕನೆಕ್ಟ್ ಆಗೋದು, ಡಿಸ್ಕನೆಕ್ಟ್ ಆಗಿರ್ಬೋದು. ಅದು ಪ್ರೀ ಲೋಡರ್ ಡ್ರೈವರ್ ಆಗಿರ್ಬೋದು ಅಥವಾ ನಮ್ಮದು ಬ್ರೂ ಮೋಡ್ ಒಳಗಾಗಿರ್ಬೋದು. ಸೊ ಬ್ರೂ ಮೋಡ್ ಪ್ರೀ ಲೋಡರ್ ಡ್ರೈವರ್ಗೆ ಏನು ಡಿಫ್ರೆನ್ಸ್ ಅಂತಂದ್ರೆ, ಸೊ ಇವಾಗ ಎಮ್ ಟಿ ಕೆ ಫೋನ್ಗಳನ್ನು ಅಥೆಂಟಿಕೇಶನ್ ಬೈಪಾಸ್ ಮಾಡ್ಬೇಕಂದ್ರೆ MCT ಟೂಲನ್ನು ಯೂಸ್ ಮಾಡ್ತಿದ್ವಿ ಮೊದಲು, ಸರಿನಾ? ಸೊ ಈಗಾದರೂ MCT ಟೂಲನ್ನು ಯೂಸ್ ಮಾಡ್ತೀವಿ. ಕೆಲವೊಂದು ಫೋನ್ಗಳು ಅನ್ಲಾಕ್ ಟೂಲ್ ಒಳಗೆ ಏನಾರ ಆಗಿಲ್ಲಪ್ಪ ಅಂದ್ರೆ ಸೊ ನಾ ಬೇಸಿಕ್ಲಿ MCT ಟೂಲ ಯೂಸ್ ಮಾಡ್ತೀನಿ. ಸೊ ಅನ್ಲಾಕ್ ಟೂಲ್ ಒಳಗೆ ಫ್ರೀ ಲೋಡರ್ ಆಗಿರ್ಬೋದು, ಬ್ರೂ ಮೋಡ್ ಒಳಗಾಗಿರ್ಬೋದು, ಪೋರ್ಟ್ ಏನಾರ ಕನೆಕ್ಟ್ ಆಗಲಿಲ್ಲ ಎಮ್ ಟಿ ಕೆ ಫೋನ್. ಇವಾಗ ನಾವು ಫಾರ್ಮೆಟ್ ಅಂತ ಹೇಳಿಕಿಂದ ಎಮ್ ಟಿ ಕೆ ಅನ್ಲಾಕ್ ಟೂಲ್ ಒಳಗೆ ಸೆಲೆಕ್ಟ್ ಮಾಡ್ಕೊಂಡೇವಂದ್ರೆ ಅನ್ಲಾಕ್ ಟೂಲ್ ಒಳಗೆ ಫಾರ್ಮೆಟ್ ಅಂತ ಕ್ಲಿಕ್ ಮಾಡಿ ಫೋನನ್ನು ನಾವು ಪವರ್ ವಾಲ್ಯೂಮ್ ಬಟನ್ ಆಗಿರ್ಬೋದು, ವಾಲ್ಯೂಮ್ ಡೌನ್ ಮತ್ತು ವಾಲ್ಯೂಮ್ ಅಪ್ ಬಟನ್ ಪ್ರೆಸ್ ಮಾಡಿ USB ಕೇಬಲ್ ಹಾಕಿದಾಗ ಎಮ್ ಟಿ ಕೆ ಪೋರ್ಟ್ ಕನೆಕ್ಟ್ ಆಗಿ ಡಿಸ್ಕನೆಕ್ಟ್ ಆಗಿಬಿಡ್ತೈತಿ ಇಮಿಡಿಯೇಟ್. ಸೊ ಡಿಸ್ಕನೆಕ್ಟ್ ಆಗಿ ಪೋರ್ಟ್ ಎರರ್ ಅಂತ ಅಥವಾ ಏನೋ ಒಂದು ಎರರ್ ಬರ್ತೈತಿ, ಪೋರ್ಟ್ ಕನೆಕ್ಟ್ ಆಗೋದಲ್ಲ ಸರಿಯಾಗಿ. ಸೊ ಅದು ಎಮ್ ಟಿ ಕೆ ಆಗಿರ್ಬೋದು, ಬ್ರೂ ಮೋಡ್ ಆಗಿರ್ಬೋದು, ಫ್ರೀ ಲೋಡರ್ ಒಳಗಾದ್ರೂ ಅಷ್ಟೇ ಫ್ರೀ ಲೋಡರ್ ಅಂತೇಳಿ ಬರ್ತೈತಿ, ಮತ್ತೆ ಡಿಸ್ಕನೆಕ್ಟ್ ಆಗಿಬಿಡ್ತೈತಿ. ಸೊ ಇದು ಯಾಕೆ ಈ ರೀಸನ್ ಆಗತೈತೆ ಅಂದ್ರೆ, ಸೊ ಕಂಪನಿಯವ್ರು ಏನು ಮಾಡ್ತಾರೆ, ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಇವಾಗ ಒಂದು ಸೆಕ್ಯೂರಿಟಿ ನಾವು ಏನಾರ ಅನ್ಲಾಕ್ ಮಾಡಾಕತ್ತೇವೆ ಅಂತಂದ್ರೆ ಅದನ್ನು ಅವರು ನೋಡ್ಕೊಂಡು ಸುಮ್ಮಿರಂಗಿಲ್ಲ. ಯಾಕಂದ್ರೆ ಅವ್ರ ಸೆಕ್ಯೂರಿಟಿ ಮೇಲೆ ಪ್ರಾಬ್ಲಮ್ ಬರ್ತೈತಿ. ಇವಾಗ ಒಂದು ಕಂಪ್ನಿಯಾಗಿ ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ಅವ್ರ ಸೆಕ್ಯೂರಿಟಿ ಕಂಪನಿ ಇರ್ತೈತಿ. ಸೊ ಅದ್ರದ್ದು ಲೋ ವ್ಯಾಲ್ಯೂ ಒಳಗೆ ಹೋಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ಅವರು ಇವಾಗ ಅನ್ಲಾಕ್ ಟೂಲ್ ಒಳಗೆ ನಾವು ಒಂದು ಫೋನ್ನ ಅನ್ಲಾಕ್ ಮಾಡಾಕತ್ತೀವಿ ಅಂತಂದ್ರೆ ಸೊ ಈಸಿಲಿ ಎಲ್ಲ ಫೋನ್ಗಳು ಅನ್ಲಾಕ್ ಆಗತ್ತು ಅಂದ್ರೆ ಆ ಎಲ್ಲ ಕಂಪನಿ ಫೋನ್ಗಳನ್ನು ಏನು ಮಾಡ್ತಾರೆ, ಅಪ್ಡೇಟ್ ಕೊಡ್ತಾರೆ. ಸೊ ಯಾರೆಲ್ಲ ಫೋನ್ ಅಪ್ಡೇಟ್ ಮಾಡಿರ್ತಾರೆ, ಸೊ ಕೆಲವೊಂದು ಅಪ್ಡೇಟ್ ಯಾವ ರೀತಿ ಇರ್ತಾವತ್ತಂದ್ರೆ ಫೋನ್ ಒಳಗೆ ನಾವಾಗಿ ಖುದ್ದು ಮ್ಯಾನುವಲಿ ಅಪ್ಡೇಟ್ ಮಾಡೋ ತನಕ ಫೋನ್ ಅಪ್ಡೇಟ್ ಆಗಲ್ಲ. ಸೊ ಕೆಲವೊಂದು ಫೋನ್ ಒಳಗೆ ಆಟೋಮೆಟಿಕ್ ಅಪ್ಡೇಟ್ ಇರ್ತೈತಿ. ಸೊ ಅಂಥ ಅಪ್ಡೇಟ್ಗಳನ್ನ ಈ ಸೆಕ್ಯೂರಿಟಿ ಏನಿರ್ತಾವಲ್ಲ, ಸೆಕ್ಯೂರಿಟಿ ಅಪ್ಡೇಟ್ ಆಟೋಮೆಟಿಕ್ ಇರ್ತವೆ. ಯಾಕಂದ್ರೆ ನಾರ್ಮಲಿ ಎಲ್ಲರೂ ಫೋನ್ಗಳನ್ನು ಅಪ್ಡೇಟ್ ಮಾಡಂಗಿಲ್ಲ. ಯಾಕಂದ್ರೆ 5-6 GB ಫೈಲ್ ಇರ್ತಾವೆ, ಕೆಲವೊಂದು 1-1 GB 2-2 GB ಈ ರೀತಿ ಅಪ್ಡೇಟ್ ಬಂದಿರ್ತೈತಿ ಫೋನ್ ಒಳಗೆ. ಸೊ ಅಷ್ಟೆಲ್ಲ ನೆಟ್ ಹಾಕೊಂಡು ಕಿಶನ್ ಅಪ್ಡೇಟ್ ಮಾಡ್ಬೇಕಂತ ಕೆಲವೊಬ್ರು ಅಪ್ಡೇಟ್ ಮಾಡಂಗಿಲ್ಲ. ಸೊ ಅಂತಲ್ಲಿ ಏನಿರ್ತೈತಪ್ಪ ಅಂದ್ರೆ ಸೆಕ್ಯೂರಿಟಿ ಅಪ್ಡೇಟ್ ಇರೋದಿಲ್ಲ. ಸೊ ಫೋನ್ ಒಳಗೆ ಏನಾರ ಬಗ್ಸ್ ಆಗಿರ್ಬೋದು, ಸ್ಟ್ರಕ್ ಆಗೋದಾಗಿರ್ಬೋದು, ಸ್ಪೀಕರ್ ಪ್ರಾಬ್ಲಮ್ ಇಂಥವು ಏನಾರ ಸಣ್ಣ ಪುಟ್ಟ ಅಪ್ಡೇಟ್ ಆಗಿರ್ಬೋದು, ಅಥವಾ ಇವಾಗ ಆಂಡ್ರಾಯ್ಡ್ 11 ಇದ್ದು ಆಂಡ್ರಾಯ್ಡ್ 12 ಆಗಿದ್ದು. ಸೊ ಈ ರೀತಿ ಅಪ್ಡೇಟ್ ಏನಾರ ಬಂದಿರ್ತಾವೆ. ಸೊ ನಾರ್ಮಲಿ ಸೆಕ್ಯೂರಿಟಿ ಅಪ್ಡೇಟ್ ಏನಿರ್ತಾವಲ್ಲ ಅವು ಆಟೋಮೆಟಿಕ್ ಅಪ್ಡೇಟ್ ಆಗಿರ್ತಾವೆ. ಸೊ ಅಂಥ ಫೋನ್ಗಳು ನಾವು ಫೋನನ್ನು ಅನ್ಲಾಕ್ ಮಾಡೋದಕ್ಕೆ ಹೋದ್ರೆ ಎಮ್ ಟಿ ಕೆ ಫೋನ್ ಬಗ್ಗೆ ಮಾತಾಡ್ತೀವಿ. ಸೊ ಅಂಥ ಫೋನ್ಗಳು ಏನಾಗ್ತಾವೆ, ಆಟೋಮೆಟಿಕ್ ಕನೆಕ್ಟ್ ಆಗೋದು, ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗೋದು. ಸೊ ನಾನು ಆಗಲೇ ಹೇಳಾಕತ್ತಿದ್ದೆ MCT ಟೂಲನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿಕಿಂದ. ಸೊ MCT ಟೂಲ್ ಏನಪ್ಪ ಅಂದ್ರೆ ಅಥೆಂಟಿಕೇಶನ್ ಬೈಪಾಸ್ ಮಾಡೋದು. ಅಂದ್ರೆ ಇವಾಗ ಅನ್ಲಾಕ್ ಟೂಲ್ ಒಳಗೆ ಬ್ರೂ ಮೋಡ್ ಅಂತ ಹೇಳಿ ಒಂದು ಆಪ್ಷನ್ ಐತೆ, ಸರಿನಾ? ಸೊ ನಾವು ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು FRP ಆಗಿರ್ಬೋದು, ಯೂಸರ್ ಡೇಟಾ ಆಗಿರ್ಬೋದು, ಫಾರ್ಮೆಟ್ ಮೇಲೆ ಒಂದು ಆಪ್ಷನ್ ಬೇರೆ ಐತಿ, FRP ಮೇಲೆ ಒಂದು ಆಪ್ಷನ್ ಬೇರೆ ಐತಿ. ಸೊ 2 ಆಪ್ಷನ್ ಇರ್ತಾವೆ. ಸೊ ನಾರ್ಮಲಿ ಫಾರ್ಮೆಟ್ ಅಂತ ಇಟ್ಕೊರಿ. ಸೊ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಬ್ರೂ ಮೋಡ್ ಒಳಗೆ ಸೊ ಆಟೋಮೆಟಿಕ್ ಅಥೆಂಟಿಕೇಶನ್ ಬೈಪಾಸ್ ಆಗಿ ಸೊ ನಮ್ಮ ಫೋನ್ ಏನಿರ್ತೈತಿ ಅದು ಫಾರ್ಮೆಟ್ ಆಗುತ್ತೆ. ಯೂಸರ್ ಲಾಕ್ ಆಗಿರ್ಬೋದು ಅಥವಾ FRP ಆಗಿರ್ಬೋದು, ಎರಡೂ ಕೂಡ ಸೇಮ್ ಟೈಮ್ ಬೈಪಾಸ್ ಆಗುತ್ತೆ. ಸೊ ಅದೇ ನಾವು ಪ್ರೀ ಲೋಡರ್ ಒಳಗೆ ಏನಾಗ್ತದೆ, ಸೊ ಪ್ರೀ ಲೋಡರ್ ಒಳಗೆ MCT ಟೂಲ್ ಏನಿರ್ತೈತಲ್ಲ ಸೊ ಅದು ಯಾವುದೇ ರೀತಿ ಸಂಬಂಧ ಇರಲ್ಲ. ಆಟೋಮೆಟಿಕ್ ಫೋನ್ ಯಾವುದೇ ಬಟನ್ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಟೋಮೆಟಿಕ್ ಫೋನ್ ಬೂಟ್ ಕನೆಕ್ಟ್ ಆಗಿಸಿಂದ ಆಟೋಮೆಟಿಕ್ ನಮ್ಮ ಫೋನ್ ಫಾರ್ಮೆಟ್ ಆಗುತ್ತೆ. ಸೊ MCT ಟೂಲ್ ನಿಮ್ಮ ಅನ್ಲಾಕ್ ಟೂಲ್ ಒಳಗೆ ಏನಾರ ಫ್ರೀ MT ಕೆ ಡಿಸ್ಕನೆಕ್ಟ್ ಆಗೋದು, ಕನೆಕ್ಟ್ ಆಗೋದು, ಡಿಸ್ಕನೆಕ್ಟ್ ಆಗೋದು ಆಗುತ್ತಿತ್ತಂದ್ರೆ ಸೊ ನೀವು ಒಂದ್ಸಲ ಏನು ಮಾಡ್ರಿ, MCT ಟೂಲಿಂದ ಅಥೆಂಟಿಕೇಶನ್ ಬೈಪಾಸ್ ಮಾಡ್ಕೊರಿ. ಸೊ ಬೈಪಾಸ್ ಸಕ್ಸಸ್ಫುಲ್ ಆಯ್ತಂದ್ರೆ ಟೂಲನ್ನು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇದ್ರ ಬಗ್ಗೆ ಒಂದು ಲೈವ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. MT ಕೆ ಫೋನ್ಗಳು ಅನ್ಲಾಕ್ ಟೂಲ್ ಒಳಗೇನಾರ ಫಾರ್ಮೆಟ್ ಮಾಡಕ್ಕೆ ಹೋದ್ರೆ ಕನೆಕ್ಟ್ ಆಗೋದು, ಡಿಸ್ಕನೆಕ್ಟ್ ಆಗೋದು ಆಕಿತ್ತಂದ್ರೆ ಸೊ ಅದನ್ನ MCT ಟೂಲ್ ಮುಖಾಂತರ ಬೈಪಾಸ್ ಮಾಡ್ರಿ ಅಥೆಂಟಿಕೇಶನ್. ಅದಾದ್ಮೇಲೆ ಏನೈತಿ ಅನ್ಲಾಕ್ ಟೂಲ್ ಒಳಗೆ ಫ್ಲಾಶ್ ಮಾಡ್ರಿ. ಸೊ ಅನ್ಲಾಕ್ ಟೂಲ್ ಒಳಗೆ ಅಷ್ಟೇ ಪ್ರಾಬ್ಲಮ್ ಅಲ್ಲ ಇದು. ಸೊ ನಾನು ನಾರ್ಮಲಿ ಅನ್ಲಾಕ್ ಟೂಲ್ ಯೂಸ್ ಮಾಡ್ತೀನಿ. ಸೊ UMT ಆಗಿರ್ಬೋದು, MRT ಆಗಿರ್ಬೋದು, ಮಿರಾಕಲ್ ಆಗಿರ್ಬೋದು, ಎಲ್ಲ ಫೋನ್ ಒಳಗೂ MT ಕೆ ಇರುವಂಥ ಫೋನ್ಗಳದ ಇದೇ ಸಮಸ್ಯೆ, ಪೋರ್ಟ್ ಕನೆಕ್ಟ್ ಆಗತ್ತೆ, ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಸೊ ಈಗ ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗತ್ತಂದ್ರೆ ಸೊ MCT ಟೂಲ್ ನಮ್ಗೆ ಆಗಲೇ ಹೇಳಿದೆ. ಸೊ ಈ MCT ಟೂಲ್ ಒಳಗೆ 100% ಆಗತ್ತೆ ಅಂತ ಹೇಳಂಗಿಲ್ಲ. ಸೊ ಕೆಲವೊಂದು ಮಾಡಲ್ಗಳು ಏನಾಗ್ತಾವೆ ಅಥೆಂಟಿಕೇಶನ್ ಬೈಪಾಸ್ ಆದ ಕೂಡಲೇ
ಪ್ರೀ ಲೋಡರ್ ಒಳಗೆ ನಾವು ಅನ್ಲಾಕ್ ಟೂಲ್ ಮುಖಾಂತರ ಪ್ರೀ ಲೋಡರ್ ಮೇಲೆ ಪ್ರೀ ಲೋಡರ್ ಡ್ರೈವರ್ ಇನ್ಸ್ಟಾಲ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ನಾವು MTK ಯೂನಿವರ್ಸಲ್ ಅಂತ ಹೇಳಿ ಒಂದು ಆಪ್ಷನ್ ಐತಿ ಅನ್ಲಾಕ್ ಟೂಲ್ ಒಳಗೆ. MCT ಟೂಲ್ ಒಳಗೆ ಅಥೆಂಟಿಕೇಶನ್ ಬೈಪಾಸ್ ಮಾಡಿ ಅದರೊಳಗೆ ಹೋಗಿ MTK ಯೂನಿವರ್ಸಲ್ ಒಳಗೆ ಫಾರ್ಮೆಟ್ ಮಾಡ್ಬೋದು. ಕೆಲವೊಂದು ಫೋನ್ಗಳು ಫಾರ್ಮೆಟ್ ಆಗ್ತಾವೆ. ಇನ್ನು ಕೆಲವೊಂದು ಫೋನ್ಗಳು ಮತ್ತೆ ಸೇಮ್ ಪ್ರಾಬ್ಲಮ್ ಅದೇ MTK ಫೋನ್ ಪೋರ್ಟ್ ಕನೆಕ್ಟ್ ಆಗೋದು, ಡಿಸ್ಕನೆಕ್ಟ್ ಆಗೋದು. ಸೊ ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಂದ್ರೆ, ಸೊ ಇವಾಗ ಸೆಕ್ಯೂರಿಟಿ ಅಪ್ಡೇಟ್ ಮಾಡ್ಯಾರ ಫೋನ್ ಅವರು, ಯಾವುದು MTK ಫೋನ್ ಅವರು, ಅದು ಓಪೋ ಆಗಿರ್ಬೋದು, ವಿವೋ ಆಗಿರ್ಬೋದು, ಎಷ್ಟೆಲ್ಲ MTK ಫೋನ್ ಅದಾವು ಅವರು ಸೆಕ್ಯೂರಿಟಿ ಅಪ್ಡೇಟ್ ಮಾಡ್ಯಾರ. ಸೊ ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಆಗತೈತಿ. ಅನ್ಲಾಕ್ ಟೂಲ್ ಆಗಿರ್ಬೋದು, UMT ಆಗಿರ್ಬೋದು, MRT ಆಗಿರ್ಬೋದು. ಸೊ ಇವೆಲ್ಲ ಸಾಫ್ಟ್ವೇರ್ ಟೂಲ್ಗಳು ಅಪ್ಡೇಟ್ ಯಾವಾಗ ಆಗ್ತಾವೆ 70 to 80% ಈ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಚಾನ್ಸಸ್ ಐತಿ. ಯಾಕಂದ್ರೆ ನಾವಿವಾಗ ಅನ್ಲಾಕ್ ಟೂಲ್ ಅಪ್ಡೇಟ್ ಆಯಿತು. ಅನ್ಲಾಕ್ ಟೂಲ್ ಅಪ್ಡೇಟ್ ಆದ ಕೂಡಲೇ ಪ್ರಾಬ್ಲಮ್ ಸಾಲ್ವ್ ಆಯಿತು. ಫೋನ್ಗಳು ಅನ್ಲಾಕ್ ಆಗಕ್ಕೆ ಶುರು ಆದವು, ಯಾವುದೇ ರೀತಿ ಪೋರ್ಟ್ ಎರರ್ ಬರಾಕತ್ತಿಲ್ಲ, ಸರಿನಾ? ಸೊ ಅವಾಗ ಏನಾಗುತ್ತೆ, ಮತ್ತೆ ಕಂಪ್ನಿಯವ್ರು ಸುಮ್ಕೊಂಡ್ರ ಮತ್ತೊಂದು ಅಪ್ಡೇಟ್ ಮಾಡ್ತಾರೆ. ಸೊ ಈ ರೀತಿ ನಡೀತಿರ್ತೈತಿ. ಸೊ ಇದು ಕಂಪ್ಯೂಟರ್ ಸಂಬಂಧಪಟ್ಟಿದ್ದು, ಫೋನಿಗೆ ಸಂಬಂಧಪಟ್ಟಿದ್ದು ಅಥವಾ ನಮ್ಮ ಸಾಫ್ಟ್ವೇರ್ ಟೂಲ್ಗಳಿಗೆ ಸಂಬಂಧಪಟ್ಟಿದ್ದಂಥ ಯಾವುದೇ ವಿಷಯ ಅಲ್ಲ. ಇದು ಒಂದು ಸೆಕ್ಯೂರಿಟಿ ಅಪ್ಡೇಟ್ ಇರ್ತೈತಿ. ಸೊ ಇದಕ್ಕೋಸ್ಕರ ಯಾವುದೇ ರೀತಿ ತಲೆಕೆಡಿಸುವಂಥ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸಾಕಷ್ಟು ಕಮೆಂಟ್ಸ್ಗಳು, ಸಾಕಷ್ಟು ಫೋನ್ಸ್ಗಳು ಬರಾಕ್ತಿದ್ದು, ಪೋರ್ಟ್ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳಿಂದ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಾಕತ್ತಿದೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಅನ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.